ನಮಸ್ಕಾರ. ಆರ್‌ಸಿಬಿ ಗೆದ್ದ ಬಳಿಕ ಅಂಕಪಟ್ಟಿಯಲ್ಲಿ ಕೋಲಾಹಲ. ಹೀಗಿದೆ ಐಪಿಎಲ್ 2026ರ ಹೊಸ ಪಾಯಿಂಟ್ಸ್ ಟೇಬಲ್. ಎಂಐ, ಸಿಎಸ್ಕೆ ಸೇರಿದಂತೆ 4 ತಂಡಗಳು ದೊಡ್ಡ ಆಘಾತ. ಸ್ನೇಹಿತರೆ, ಫಿರೋಜ್ ಕೋಟ್ಲಾ ಮೈದಾನದಲ್ಲಿ ಇಂದು ಆರ್‌ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆದಂತಹ ರೋಚಕ ಪಂದ್ಯದಲ್ಲಿ ಆರ್‌ಸಿಬಿ ಡೆಲ್ಲಿ ತಂಡವನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕುವುದರಲ್ಲಿ ಯಶಸ್ವಿಯಾಗಿದೆ. ಈ ಮೂಲಕ ಪವರ್ ಪ್ಲೇನಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟ ಆರ್‌ಸಿಬಿ ತಂಡ ವಿಕೆಟ್ ಮೇಲೆ ವಿಕೆಟ್ ಬೇಟೆಯಾಡ್ತಾ ಕೇವಲ 13 ರನ್ಗೆ 6 ವಿಕೆಟನ್ನು ಡೆಲ್ಲಿ ತಂಡದ ವಿರುದ್ಧ ಪಡೆದುಕೊಂಡು ಐತಿಹಾಸಿಕ ವಿಶ್ವ ದಾಖಲೆ ಬರೆದರೆ, ಇತ್ತ ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ತಂಡ ನಿಗದಿತ 16.3 ಓವರ್ಗೆ ಕೇವಲ 75ಕ್ಕೆ ಆಲೌಟ್ ಆಯಿತು. ಅಲ್ಪ ಮೊತ್ತಕ್ಕೆ ಆಲೌಟ್ ಆದ ಡೆಲ್ಲಿ ತಂಡದ ಪರವಾಗಿ ಅಭಿಷೇಕ್ ಪುರಲ್ 30 ರನ್ಗಳನ್ನು ಕಾಣಿಕೆ ನೀಡಿದರೆ, ಡೇವಿಡ್ ಮಿಲ್ಲರ್ 19, ಕೈಲ್ ಜೆಮಿಸನ್ 12 ರನ್ಗಳ ಕಾಣಿಕೆಯನ್ನು ನೀಡಿದ್ದಾರೆ. ಆರ್‌ಸಿಬಿ ತಂಡದ ಪರವಾಗಿ ಜಾಶ್ ಹಜಲ್ವುಡ್ ಅವರು 3.3 ಓವರ್ನಲ್ಲಿ ಕೇವಲ 12 ರನ್ ಬಿಟ್ಟುಕೊಟ್ಟು 4 ವಿಕೆಟ್ ಪಡೆದರೆ, ಇತ್ತ ಭುವನೇಶ್ವರ್ ಕುಮಾರ್ 5 ರನ್ಗೆ 3 ವಿಕೆಟ್ ಪಡೆದಿದ್ದಾರೆ. ಸುಯೇಶ್ ಶರ್ಮಾ ಕೂಡ 7 ರನ್ಗೆ 1 ವಿಕೆಟ್ ಪಡೆದು ಮಿಂಚಿದರು. ಅಲ್ಪ ಮೊತ್ತದ ಗುರಿ ಬೆನ್ನತ್ತಿದ ಆರ್‌ಸಿಬಿ ತಂಡ ನಿಗದಿತ 6.3 ಓವರ್ನಲ್ಲಿ ಕೇವಲ 1 ವಿಕೆಟ್ ಕಳೆದುಕೊಂಡು 77 ರನ್ಗಳ ಅಂತರದ ಟಾರ್ಗೆಟ್ನ ಚೇಸ್ ಮಾಡಿ ಸಾಗಿತು. ಆರ್‌ಸಿಬಿ ತಂಡದ ಪರವಾಗಿ ದೇವದತ್ ಪಡಿಕ್ಕಲ್ ಅವರು 13 ಬಾಲ್ಗೆ ಅಜಯ 34 ಹೊಡೆದರೆ, ವಿರಾಟ್ ಕೊಹ್ಲಿ 15 ಬಾಲ್ಗೆ ಅಜಯ 23, ಜಕೋಬ್ ಬೆಥೆಲ್ 20 ರನ್ ಹೊಡೆದು ಮಿಂಚಿದರು. ಆರ್‌ಸಿಬಿ ತಂಡದ ಬ್ಯಾಟಿಂಗ್ ಇದಾಯಿತೆಂದರೆ, ಇನ್ನು ಕೈಲ್ ಜೆಮಿಸನ್ 1 ವಿಕೆಟ್ ಪಡೆದು ಬಿಟ್ಟರೆ, ಮತ್ತಾವ ಆಟಗಾರ ಡೆಲ್ಲಿ ತಂಡದ ಪರವಾಗಿ ವಿಕೆಟ್ ಪಡೆದಿಲ್ಲ. ಅಲ್ಪ ಮೊತ್ತಕ್ಕೆ ಆಲೌಟ್ ಆಗಿ ಡೆಲ್ಲಿ ತಂಡ ಹೀನಾಯ ಸೋಲನ್ನು ಈ ಒಂದು ಟೂರ್ನಿಯಲ್ಲಿ ಅನುಭವಿಸಿದರೆ, ಇತ್ತ ಈ ಒಂದು ಟೂರ್ನಿ ಮುಕ್ತಾಯದ ಬೆನ್ನಲ್ಲೇ ಆರ್‌ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮುಕ್ತಾಯದ ಬೆನ್ನಲ್ಲೇ ಹೊಸ ಪಾಯಿಂಟ್ಸ್ ಟೇಬಲ್ ಕೂಡ ಬಿಡುಗಡೆಯಾಗಿದ್ದು, ಇನ್ನು ಪಾಯಿಂಟ್ಸ್ ಟೇಬಲ್ ಯಾವ ಥರ ಇದೆ ಅಂತ ನೋಡೋದಾದರೆ, ಮೊದಲನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ಇದ್ದು, ಪಂಜಾಬ್ ಕಿಂಗ್ಸ್ ಆಡಿರುವ 7 ಪಂದ್ಯದಲ್ಲಿ 6 ಗೆದ್ದು 1 ಮಳೆಯಿಂದ ರದ್ದಾದರೆ 13 ಅಂಕ ಸಂಪಾದಿಸಿದರೆ, ಎರಡನೇ ಸ್ಥಾನದಲ್ಲಿ ಆರ್‌ಸಿಬಿ ತಂಡ ಆಡಿರುವ 8 ಪಂದ್ಯಗಳಲ್ಲಿ 6 ಗೆದ್ದು 2 ಸೋತು 12 ಅಂಕ ಸಂಪಾದಿಸಿದೆ. ನಂಬರ್ 3ರಲ್ಲಿ ಎಸ್ಆರ್ಎಚ್ ತಂಡ ಆಡಿರುವ 8 ಪಂದ್ಯಗಳಲ್ಲಿ 5 ಗೆದ್ದು 3 ಸೋತು 10 ಅಂಕ ಸಂಪಾದಿಸಿದರೆ, ನಂಬರ್ 4 ಎಸ್ಆರ್ಎಚ್ ಅಂದರೆ ಆರ್‌ಆರ್ ತಂಡ 4ನೇ ಸ್ಥಾನದಲ್ಲಿದ್ದು 8 ಪಂದ್ಯ ಆಡಿ 5 ಗೆದ್ದು 3 ಸೋತು 10 ಅಂಕ ಸಂಪಾದಿಸಿದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ ಜಿಟಿ ಇದ್ದು, ಜಿಟಿ ಆಡಿರುವ 8 ಪಂದ್ಯದಲ್ಲಿ 4 ಗೆದ್ದು 4 ಸೋತು 8 ಅಂಕ ಸಂಪಾದಿಸಿದರೆ, ನಂಬರ್ 6ರಲ್ಲಿ ಸಿಎಸ್ಕೆ, ನಂಬರ್ 7 ಕ್ರಮವಾಗಿ ಸಿಎಸ್ಕೆ ಮತ್ತು ಡಿಸಿ ತಂಡಗಳಿದ್ದು, ಎರಡೂ ತಂಡಗಳು ಕೂಡ ಆಡಿರುವ 8 ಪಂದ್ಯಗಳಲ್ಲಿ 3 ಗೆದ್ದು 5 ಸೋತಿವೆ. ಎರಡೂ ತಂಡಗಳು ತಲಾ 6 ಅಂಕಗಳನ್ನು ಸಂಪಾದಿಸಿದರೆ, ನಂಬರ್ 8ರಲ್ಲಿ ಕೆಕೆಆರ್ ಇದೆ. ಕೆಕೆಆರ್ ಆಡಿರುವ 8 ಪಂದ್ಯಗಳಲ್ಲಿ 2 ಗೆದ್ದು 5 ಸೋತು 1 ಪಂದ್ಯ ಮಳೆಯಿಂದ ರದ್ದಾದರೆ, ಇನ್ನು 5 ಅಂಕ ಇವರು ಸಂಪಾದಿಸಿದರೆ, ಇತ್ತ 9ನೇ ಸ್ಥಾನದಲ್ಲಿ ಎಂಐ ಆಡಿರುವ 7 ಪಂದ್ಯಗಳಲ್ಲಿ 2 ಗೆದ್ದು 5 ಸೋತು 4 ಅಂಕ ಸಂಪಾದಿಸಿದರೆ, ಕೊನೆಯ ಅಂದರೆ 10ನೇ ಸ್ಥಾನದಲ್ಲಿ ಎಲ್ಎಸ್ಸಿ ಇದೆ. ಎಲ್ಎಸ್ಸಿ ಆಡಿರುವ 8 ಪಂದ್ಯಗಳಲ್ಲಿ 2 ಗೆದ್ದು 6 ಪಂದ್ಯ ಸೋತು 4 ಅಂಕ ಸಂಪಾದಿಸಿದೆ. ಆರ್‌ಸಿಬಿ ಈ ಒಂದು ಪಂದ್ಯ ಗೆಲ್ಲುವ ಮುಖಾಂತರ ನೆಟ್ ಕೂಡ ತುಂಬ ಇಂಪ್ರೂವ್ ಆಗಿದೆ. ಸ್ನೇಹಿತರೆ, ಟಾಪ್ನಲ್ಲಿ ಸದ್ಯಕ್ಕಂತರೂ PBKS, ಆರ್‌ಸಿಬಿ, ಎಸ್ಆರ್ಎಚ್, ಆರ್‌ಆರ್ ತಂಡಗಳಿದ್ದು, ಜಿಟಿ, ಸಿಎಸ್ಕೆ, ಡಿಸಿ, ಕೆಕೆಆರ್, ಎಂಐ ಮತ್ತು ಎಲ್ಎಚ್ ತಂಡಗಳು ಸದ್ಯಕ್ಕೆ ಪ್ಲೇ ಆಫ್ ರೇಸ್ನಿಂದ ಹೊರಹೋಗಿವೆ. ಸದ್ಯದ ಪಾಯಿಂಟ್ಸ್ ಟೇಬಲ್ನಿಂದ ಇದು ಹೇಳ್ತಾ ಇರೋದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.